ನಮಸ್ತೆ ಫ್ರೆಂಡ್ಸ್, ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಇವತ್ತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ, ಅಂದರೆ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಹೇಳ್ತಿದ್ದೇನೆ. ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆ ತುಂಬ ಒಳ್ಳೆಯದಾಗಲಿ, ನೀವು ಎಣಿಸಿದ್ದೆಲ್ಲ ನಿಮಗೆ ಸಿಗಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ನೋಡಿ, ಹೊಸ ವರ್ಷದ ಮೊದಲನೇ ದಿನ ನಾನೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, 2025 ತುಂಬ ಜನರಿಗೆ ಕೆಟ್ಟ ಅನುಭವ ತಂದು ಕೊಟ್ಟಿದೆ ಆಯಿತಾ. ತುಂಬ ಜನರಿಗೆ, ಅದರಲ್ಲಿ ನಾನು ಕೂಡ. ನನ್ನ ತಂದೆಯನ್ನು ನಾನು 2025 ಜನವರಿ ಹೋದ ವರ್ಷ ಜನವರಿಯಲ್ಲಿ ಕಳ್ಕೊಂಡೆ ಆಯಿತಾ. ತುಂಬ ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವರ್ಷ ಚೆನ್ನಾಗಿ ಹೋಗಲೇ ಇಲ್ಲ. ಅವರು ಏನು ಮಾಡಬೇಕು ಅಂತ ಎಣಿಸ್ಕೊಂಡಿದ್ರು ನೋಡಿ, ಆ ಕೆಲಸ ಆಗಲಿಲ್ಲ. ತುಂಬ ಜನ ಮತ್ತು 2025ರಲ್ಲಿ ಮದುವೆ ಆದವರು ಕೂಡ ಅವರ ಲೈಫ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಏನು ಬೇಕಾದರೆ ಆಗಲಿ, ಅದು 2025 ತುಂಬ ಜನರಿಗೆ ಕೆಟ್ಟದ್ದು ನಡೆದಿದೆ ನೋಡಿ. ಹೋದ ವರ್ಷ ಹೋಗಿ ಆಯಿತು. ನಮಗೆ 2026ರಲ್ಲಿ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು, ಆದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ಜನವರಿ 1 ಮೊದಲನೇ ದಿನ. ಎಲ್ಲರೂ ಕೂಡ ನೀವು ಹಿರಿಯರು ಹೇಳಿದ್ದು ಕೇಳ್ತೀರಾ. ಏನಂತ ಹೇಳಿದರೆ, ಇವತ್ತು ನೀವು ಯಾವ ರೀತಿಯಲ್ಲಿ ಇರ್ತೀರಾ ನೋಡಿ, ಯಾವ ರೀತಿ ನಿಮ್ಮ ಮನೆಯ ಜೀವನ ಇರ್ತದೆ, ನಿಮ್ಮ ಜೀವನ ಇರ್ತದೆ, ಆ ರೀತಿ ನಿಮ್ಮದು ಇಡೀ ವರ್ಷ ಕಳೆದು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ದಯವಿಟ್ಟು ಇವತ್ತು ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ, ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಖುಷಿಯಾಗಿರಿ. ನಿಮ್ಮ ಕೈಯಲ್ಲಿ ಎಷ್ಟು ಖುಷಿಯಾಗಿರ್ಲಿಕ್ಕೆ ನೋಡಿ ಅಷ್ಟು ಖುಷಿಯಾಗಿರಿ. ಮತ್ತು ಎಲ್ಲದೂ ಕೂಡ ಪಾಸಿಟಿವ್ ಥಿಂಕೇ ಮಾಡಿ, ಯಾವುದು ಕೂಡ ನೆಗೆಟಿವ್ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ನಾವು ಯಾವ ರೀತಿ ಆಲೋಚನೆ ಮಾಡ್ತೇವೆ ನೋಡಿ, ಅದೇ ರೀತಿ ನಮ್ಮ ಜೀವನ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವ ದೇವರು ಕೂಡ ನಮ್ಮ ಜೀವನವನ್ನು ಚೇಂಜ್ ಮಾಡೋದಲ್ಲ. ನಮ್ಮ ಮನಸ್ಸು ನಮ್ಮ ಕೈಯಲ್ಲಿದ್ದರೆ, ನಮ್ಮ ಕಂಟ್ರೋಲ್ನಲ್ಲಿದ್ದರೆ, ನಮ್ಮ ಮನಸ್ಸು ಏನು ಹೇಳ್ತದೆ ನೋಡಿ, ಅದೇ ನಡೀತದೆ. ಬಿಟ್ಟರೆ ನಾವು ಎಣಿಸ್ಕೊಳ್ಳೋದು ಆಯಿತಾ, ಅದು ಅಂದರೆ ನಮ್ಮ ಹಣೆ ಬರದಲ್ಲಿ ಬರ್ದಿತ್ತು, ಇದು ನಮ್ಮ ಹಣೆ ಬರದಲ್ಲಿ ಬರ್ದಿತ್ತು, ಈ ವರ್ಷ ಪೂರ್ತಿ ಹಾಳಾಗಿ ಹೋಯ್ತು, ಅದು ನಾವು ಎಣಿಸ್ಕೊಳ್ಳೋದು ಮಾತ್ರ. ಇವತ್ತಿಂದಲೇ ನೀವು ಪಾಸಿಟಿವ್ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಬಂದರೂ ಕೂಡ ಏನಾಗೋದಿಲ್ಲ. ಈ ವರ್ಷ 2026ರಲ್ಲಿ ನಾನು ಸಕ್ಸಸ್ ಕಾಣಲೇಬೇಕು ಆಯಿತಾ. ನನಗೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಗಾಡಿ ತೊಗೊಳ್ಬೇಕಂತ ತಿಳ್ಕೊಂಡಿರ್ತೇನೆ. ನಾನು ಈ ವರ್ಷ ಗಾಡಿ ತೊಗೊಳ್ತೇನೆ. ಹೊಸ ಕೆಲಸ ನನಗೆ ಸಿಗ್ತದೆ. ಮಕ್ಕಳಾದರೆ ನನಗೆ ಈ ಸಲ ಒಳ್ಳೆ ಮಾರ್ಕಿಂದ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೇನೆ. ಅಥವಾ ನಿಮಗೆ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಆಗ್ತದೆ ಅಂತ ಹೇಳ್ಕೊಂಡು ನೀವು 100% ಇವತ್ತು ಆಲೋಚನೆ ಮಾಡಿದ್ರೆ ಉಂಟಲ್ಲ, ಅದೇ ರೀತಿ ಉಂಟಲ್ಲ, ನಿಮ್ಮದು ವರ್ಷ ಪೂರ್ತಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನೋಡಿ, 2025 ಕೆಟ್ಟದಾಗಿಯೇ ಹೋಯ್ತು. ನಾವು ಕಷ್ಟದಲ್ಲೇ ಹೋದ್ವಿ ಆಯಿತಾ. ಈ ವರ್ಷ ನಮಗೆ 2026 ಒಳ್ಳೇದಾಗಬೇಕು, ನಾನು ಎಣಿಸಿದ್ದೆಲ್ಲ ನನಗೆ ಸಿಗಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಅದು ಇವತ್ತಿದು ಫಸ್ಟ್ ಒಟ್ಟು 5 ಟಿಪ್ಸ್ ಕೊಡ್ತೇನೆ ನೋಡಿ. 5ರಲ್ಲಿ ನೀವು ಯಾವುದು ಬೇಕಾದರೆ ಮಾಡಿ, ನಿಮ್ಮ ಇಷ್ಟಕ್ಕೆ ಬಂದಿದ್ದು ಎಲ್ಲದೂ ಕೂಡ. ಯಾವುದು ಕೂಡ 1 ರೂಪಾಯಿ ಖರ್ಚು ಮಾಡೋದು ಬೇಡ ಆಯಿತಾ. 1 ರೂಪಾಯಿ ಖರ್ಚು ಮಾಡದೇ ಇರುವಂತಹ ಟಿಪ್ಸ್ಗಳನ್ನೇ ನಾನು ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ಮೊದಲನೇದು ಆಯಿತಾ, ಇವಾಗ ನಾನು ವಿಡಿಯೋ ಹಾಕುವಾಗ 11 ಗಂಟೆ 11 ನಿಮಿಷ ಕಳೆದಿರ್ತದೆ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ, ರಾತ್ರಿ ಸಮಯದಲ್ಲಾದರೂ ಕೂಡ ಪರವಾಗಿಲ್ಲ, ಇವತ್ತಿಂದ ಏನು ಮಾಡಿ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕಾಗಲಿ ಅಥವಾ ರಾತ್ರಿ 11 ಗಂಟೆ 11 ನಿಮಿಷಕ್ಕಾಗಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಳ್ಳಿ 11 ಗಂಟೆ 11 ನಿಮಿಷಕ್ಕೆ. ಅಲಾರಾಮ್ ಆಗುವಾಗಲೇ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ 11 ಕಾಣಿಸಿದ ಕೂಡಲೇ ಆಯಿತಾ, ಬೆಳಿಗ್ಗೆ ಆಗಬೇಕಾದ್ರೆ ಆಗಿರಲಿ, ಸಂಜೆ ರಾತ್ರಿ ಬೇಕಾದರೆ ಆಗಿರಲಿ, ಕಂಡ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಯೂನಿವರ್ಸ್ ಹತ್ರ ಬೇಡ್ಕೊಳ್ಬೇಕು. ಅದು ನಂಬರ್ ನೋಡಿದ ಕೂಡಲೇ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ಹೇಳಿ. ಏನಂತ ಹೇಳಿದರೆ, ಈ ವರ್ಷ ನನ್ನದು ತುಂಬ ಚೆನ್ನಾಗಿ ಹೋಗ್ತದೆ ಆಯಿತಾ. ಈ ವರ್ಷ ಇಷ್ಟು ವರ್ಷ ನಾನು ಕಷ್ಟ ಬಂದಿದ್ದಲ್ಲ, ಆ ಕಷ್ಟ ಈ ವರ್ಷ ಇರುವುದಿಲ್ಲ. ನನ್ನ ಜೀವನ ಚೇಂಜ್ ಆಗುತ್ತೆ. ನಾನು ಎಣಿಸಿದ್ದೆಲ್ಲ ನನಗೆ ಸಿಗ್ತಾ ಇದೆ ಆಯಿತಾ. ನಾನು ಒಳ್ಳೇದಾಗ್ತದೆ. 4 ಜನರು ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಆಯಿತಾ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಂತ ಹೇಳಿದರೆ, ಕಣ್ಣು ಮುಚ್ಕೊಂಡು ನಿಮಗೆ ಮನಸ್ಸಿನಲ್ಲಿ ಏನು ಆಲೋಚನೆ ಇರ್ತದೆ ಅಲ್ವಾ, ಅಂದರೆ ನಿಮಗೆ ಏನಾಗಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರ್ತದೆ. ಕೆಲವರಿಗೆ ಹಣ ಮಾಡಬೇಕು ಅಂತ ಇಷ್ಟ ಇರ್ತದೆ, ಕೆಲವರಿಗೆ ಹೆಸರು ಮಾಡಬೇಕು ಅಂತ ಇಷ್ಟ ಇರ್ತದೆ, ಕೆಲವರು ಯಾವುದಾದ್ರೂ ವಿಷಯದಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ಕೊಂಡು ಇರುತ್ತೆ. ಯಾವುದಾದ್ರೂ ಇರಲಿ, ಅದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ. ಅದು ನಿಮಗೆ ಸಿಗ್ತಾ ಉಂಟು, ನಿಮ್ಮ ಕೈಯಲ್ಲಿ ಆಗ್ತಾ ಉಂಟು ಆಯಿತಾ. ಅದು ನಿಮಗೆ ಅದು ಸಿಕ್ಕಿದೆ ಅಂತ ಹೇಳ್ಕೊಂಡು ನೀವು ಫೀಲ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಹೇಳಿ. ಯಾಕಂತ ಹೇಳಿದರೆ, ನೀವು ನಿಮ್ಮ ಕೆಲಸ ಆಗುವುದಕ್ಕಿಂತ ಮುಂಚೆಯೇ ಉಂಟಲ್ಲ, ನೀವು ಅದನ್ನು ಫೀಲ್ ಮಾಡ್ಕೊಂಡಿದ್ದೀರಾ ಆಯಿತಾ. ನನಗೆ ಆಗಿದೆ ಅಂತ ಹೇಳ್ಕೊಂಡು ಫೀಲ್ ಮಾಡ್ಕೊಂಡಿದ್ದೀರಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕಾರ್ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ. ಆ ಟೈಮಲ್ಲಿ ನೀವು ಕಾರ್ ಬಿಟ್ಕೊಂಡು ಹೋಗುವ ರೀತಿಯಲ್ಲಿ, ನೀವೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗುವ ರೀತಿಯಲ್ಲಿ, ಅಥವಾ ನೀವು ಕಾರ್ ಶೋರೂಮ್ಗೆ ಹೋಗಿ ಕಾರ್ ತಗೊಳ್ಳುವ ರೀತಿಯಲ್ಲಿ, ಆ ಥರದ್ದೆಲ್ಲ ನೀವು ಎಣಿಸ್ಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ 100ಗೆ 100% ನಿಮಗೆ ಕಾರ್ ತಗೊಳ್ಳುವ ಹಾಗೆ ಯೂನಿವರ್ಸ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ,
ಆಲೋಚನೆ ಮಾಡಿ, ಪಾಸಿಟಿವ್ ಮಾತ್ರ ಇರಬೇಕು. ಮತ್ತೆ ನನಗೆ ಅದು ನಾನು ಎಣಿಸಿದ ಕೂಡಲೇ ಆಗ್ತದಾ? ಆಗೋದಿಲ್ಲ, ಅದೆಲ್ಲ ನಾನು ಎಣಿಸಿದ್ದು ಮಾತ್ರ, ಹಾಗೆಲ್ಲ ಮಾಡಲಿಕ್ಕಿಲ್ಲ. ಖಂಡಿತ ನನಗೆ ಆಗಿಯೇ ಆಗ್ತದೆ ಅಂತ ಹೇಳ್ಕೊಂಡು ಮಾಡಿ ನೋಡಿ. 100ಗೆ 100% ನಿಮ್ಮ ಮುಂದಿನ ಹೊಸ ವರ್ಷದ ಒಳಗೆ 2027ರ ಒಳಗಡೆ ಕಾರು ಉಂಟಲ್ಲ, ಕಾರನ್ನು ತಳ್ಕೊಳ್ಳಲ್ಲ, ನೀವು ಏನು ಆಲೋಚನೆ ಮಾಡಿದ್ರೆ ನೋಡಿ ಅದು ನಿಮ್ಮ ಬಳಿ ಖಂಡಿತ ಇದ್ದೇ ಇರುತ್ತೆ. ನೋಡಿ, ಎರಡನೇದು ಟಿಪ್ಸ್ ಏನಂತ ಹೇಳಿದರೆ, ನಿಮಗೆ 2026ರಲ್ಲಿ ಸಕ್ಸಸ್ ಬೇಕು ಆಯಿತಾ. ನೀವು ಎಣಿಸಿದೆಲ್ಲ ಆಗಲೇಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗಲೇ ಇದಕ್ಕೆ ಟೈಮ್ ಎಂತ ಇಲ್ಲ ಆಯಿತಾ. ನೀವು ಅದೇ ಟೈಮಲ್ಲಿ ಮಾಡಬೇಕು, ಇದೇ ಟೈಮಲ್ಲಿ ಮಾಡಬೇಕಂತ ಎಂತ ಸಹ ಇಲ್ಲ. ನೀವೇನು ಮಾಡಿ, ಒಂದು ವೈಟ್ ಶೀಟ್ ತೊಗೊಳ್ಳಿ. ವೈಟ್ ಶೀಟ್ ತೊಗೊಂಡು ಗ್ರೀನ್ ಇಂಕ್ ಪೆನ್ನಲ್ಲಾದರೂ ಕೂಡ ಪರವಾಗಿಲ್ಲ, ರೆಡ್ ಇಂಕ್ ಪೆನ್ನಲ್ಲಾದರೂ ಕೂಡ ಪರವಾಗಿಲ್ಲ. ನಿಮ್ಮ ಆಸೆಗಳೆಲ್ಲ ನಿಮಗೆ 2026ರಲ್ಲಿ ಎಂತೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನೋಡಿ. ನಿಮಗೆ ಮದುವೆ ಆಗಬೇಕಾ, ಹಣ ಮಾಡಬೇಕಾ, ಹೆಸರು ಮಾಡಬೇಕಾ, ಒಳ್ಳೆ ಮಾರ್ಕ್ ಬರಬೇಕಾ, ಅಥವಾ ಏನೇ ನಿಮಗೆ ಎಂತ ಬೇಕಾದರೂ ಆಸೆ ಇರಲಿ ಆಯಿತಾ. ನಿಮಗೆ ಯಾರು ಬಿಟ್ಟು ಹೋಗಿದ್ದಾರೆ, ಅವರು ನಿಮಗೆ ಪುನಃ ಸಿಗಬೇಕಾ, ಎಂಥ ಆಸೆ ಇದ್ರೂ ಕೂಡ ಬರೀರಿ. ವೈಟ್ ಶೀಟೇ ಇರಬೇಕು ಆಯಿತಾ. ಅದು ಬಿಟ್ಕೊಂಡು ನೀವು ಮತ್ತೆ ಲೈನ್ಸ್ ಎಲ್ಲ ಇರೋದ್ರಲ್ಲಿ ಬರೆದ್ರೆ ಪ್ರಯೋಜನ ಇಲ್ಲ. ಬರೀರಿ, ಎಲ್ಲದನ್ನು ಬರೀರಿ, ನಿಮ್ಮ ಆಸೆಗಳನ್ನೆಲ್ಲ ಬರ್ಕೊಂಡು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಚೆಂದ ಮಾಡಿ ಫೋಲ್ಡ್ ಮಾಡಿ ಆದ ನಂತರ ನೀವು ರಾತ್ರಿ ಮಲಗ್ತಿರಲ್ಲ, ಮಲಗುವಾಗ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ಆಯಿತಾ. ನಿಮ್ಮ ಆಸೆ ಎಂತೆಲ್ಲ ಉಂಟು ನೋಡಿ, ಅದನ್ನೆಲ್ಲ ನೀವು ರಾತ್ರಿ ಮಲಗುವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ನೀವು ಎಂತೆಲ್ಲ ಬರ್ದಿರೋ ನೋಡಿ, ಅದೆಲ್ಲ ನಿಮ್ಮ ಹತ್ರ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ನೀವು ಕನಸು ನೋಡಬೇಕು ಆಯಿತಾ. ನೋಡಿ, ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅಂದರೆ ನಿಮಗೆ ಆಗಲಿಲ್ಲ, ಆ ಕೆಲಸ ಆಗಲಿಲ್ಲ, ಆದರೂ ಕೂಡ ನೀವು ಆಗ್ತಾ ಇರುವ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದೀರಲ್ವಾ, ಆಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅದು 100% ಆಗುತ್ತೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಮಾರನೇ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಆ ಪೇಪರಲ್ಲಿ ಬರೆದಿದ್ರೆ ನೋಡಿ, ಅದನ್ನು ಎಲ್ಲಾದರೂ ಅಡಗಿಸಿಡಿ. ಅದು ನಿಮ್ಮ ಕೈಗೆ ಸಿಗದಿದ್ದರೂ ಕೂಡ ಪರವಾಗಿಲ್ಲ, ಅದರ ಕಸದ ಬುಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ, ಎಲ್ಲಾದರೂ ಅಡಗಿಸಿಡಿ. ಆವಾಗ ನೋಡಿ, ಒಂದೊಂದೇ ನೀವು ಎಷ್ಟು ಆಸೆ ಬರ್ತಿದ್ದಾರೆ ನೋಡಿ, ಒಂದೊಂದೇ ಈಡೇರ್ತಾ ಹೋಗುತ್ತೆ ಆಯಿತಾ. ಆದರೆ ನೀವು ಪ್ರತಿದಿನ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾವ ಆಸೆ ಬರ್ತಿದ್ದಾರೆ ನೋಡಿ ಅದರ ಬಗ್ಗೆ ಫೋಕಸ್ ಮಾಡಬೇಕು. ಸುಮ್ಮನೆ ಬರೆದು ಮಲಗಿದ್ರೆ ಇಂಥ ಪ್ರಯೋಜನ ಇಲ್ಲ. ಈಗ ಅಂದರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ಮಾರ್ಕ್ ಒಳ್ಳೆಯದು ಬರಬೇಕು ಅಂತ ಹೇಳಿದ್ರೆ ಉಂಟಲ್ಲ, ಅದು ನೀವು ಓದಬೇಕು ಆಯಿತಾ. ನಿಮಗೆ ಯಾವುದಾದ್ರೂ ಹುಡುಗಿ ಸಿಗಬೇಕು, ಅಥವಾ ಮದುವೆ ಆಗಬೇಕು, ಅಥವಾ ನಿಮಗೆ ಹಣ ಮಾಡಬೇಕು ಆಯಿತಾ, ನಿಮಗೆ ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು, ಅಥವಾ ಏನೇ ಜನರು 4 ಜನ ನಿಮಗೆ ಗುರುತಿಸುವ ಹಾಗೆ ಆಗಬೇಕು, ಈ ವರ್ಷ ಪೂರ್ತಿ ಖುಷಿಯಾಗಿ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಕೂಡ ನೀವು ಕೂಡ ಪ್ರಿಪೇರ್ ಆಗಬೇಕು. ಹಾಗೆ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ನೀವು ಎನಿಸಿದ ಎಲ್ಲ ಕೆಲಸ ಕೂಡ 2026ರಲ್ಲಿ ಆಗುವ ಹಾಗೆ ಯೂನಿವರ್ಸ್ ನಿಮಗೆ ಮಾಡಿಸುತ್ತೆ. ಇವಾಗ ಮೂರನೇದು ಏನಂತ ಹೇಳಿದರೆ, ತುಂಬ ಜನರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುತ್ತೆ. ಏನಾದರೂ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಗಲಿ, ಏನಾದರೂ ಒಂದು ಜಗಳ, ಅಥವಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಹುಡುಗ ಹುಡುಗಿಯ ಮಧ್ಯದಲ್ಲಿ ಜಗಳ ನಡೆದಿರುತ್ತೆ, ಮಾತು ಬಿಟ್ಟಿರ್ತಾರೆ. ಏನೇ ಬೇಕಾದರೆ ಆಗಿರಲಿ, ಗಂಡ ಹೆಂಡತಿ ಬೇಕಾದರೆ ಆಗಲಿ, ಯಾವುದು ಬೇಕಾದರೆ ಆಗಿರಲಿ, ನಿಮ್ಮ ಜೀವನ 2026ರಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಆವಾಗ ಹೇಳಿದ ಹಾಗೆ ಒಂದು ವೈಟ್ ಶೀಟ್ ತೊಗೊಳ್ಳಿ. ವೈಟ್ ಶೀಟ್ ತೊಗೊಂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ರೆಡ್ ಇಂಕಲ್ಲಿ ಒಂದು ಹಾರ್ಟ್ ಬರೆಯಿರಿ. ಹಾರ್ಟ್ ಬರೆದು ಅದರಲ್ಲಿ ಉಂಟಲ್ಲ ನಿಮ್ಮ ಗಂಡನ ಹೆಸರು, ನಿಮ್ಮ ಹೆಸರು ಬರೆಯಿರಿ ಆಯಿತಾ. ನಿಮಗೆ ಒಂದು ವೇಳೆ ಮದುವೆ ಆಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಯಾರು ಇಷ್ಟ ನೋಡಿ ಅಂಥವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಒಟ್ಟಿಗೆ ಬರೆಯಿರಿ. ನೀವು ನಿಮ್ಮ ಪಾರ್ಟ್ನರ್ ಹೆಸರು ಬರಿತಾ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಫೀಲ್ ಮಾಡ್ಕೋಬೇಕು. ಏನಂತ ಹೇಳಿದರೆ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಉಂಟಲ್ಲ, ಅವರು ಯಾವತ್ತೂ ನೋಡಿದ್ರು ನಿಮ್ಮನ್ನು ತುಂಬ ಆಸೆ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಅವರಿಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ, ಒಂದು ದಿನ ಕೂಡ ನಿಮ್ಮನ್ನು ಬಿಟ್ಟು ಇರುವುದಿಲ್ಲ. ನಿಮ್ಮನ್ನು ಯಾರು ಕೂಡ ಅಷ್ಟು ಆಸೆ ಮಾಡೋದಿಲ್ಲ, ಅಷ್ಟು ಆಸೆ ನಿಮ್ಮ ಪಾರ್ಟ್ನರ್ ಮಾಡ್ತಾರೆ ಅಂತ ಹೇಳ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಆ ಹಾರ್ಟಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನು ಬರೆದು, ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಚಕ್ಕೆ ಸಿಗುತ್ತೆ. ಚಕ್ಕೆ ಅಂತ ಹೇಳಿದರೆ ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ದಾಲ್ಚಿನ್ನಿ ಅಂದರೆ ಇದೆ ಆಯಿತಾ. ನೀವು ಪಲಾವ್ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಮಾಡ್ತೀರ ನೋಡಿ, ನಿಮ್ಮ ಮನೆ ಅಡುಗೆ ಮನೆಗೆ ಹೋದರೆ ಖಂಡಿತ ಇರುತ್ತೆ. ಚಕ್ಕೆ ಅಂತ ಹೇಳ್ಕೊಂಡು ಕರೀತಾರೆ ಕೆಲವರು, ಇದಕ್ಕೆ ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ನೋಡಿ. ಈ ರೀತಿಯಲ್ಲಿ ಇರ್ತದೆ ಆಯಿತಾ. ಅಂದರೆ ಇದು ಇದೇ ಶೇಪಲ್ಲಿ ಇರಬೇಕಂತ ಹೇಳ್ಕೊಂಡಿಲ್ಲ ಆಯಿತಾ. ಒಂದೊಂದು ಶೇಪಲ್ಲಿ ಇರ್ತದೆ. ನಿಮ್ಮ ಅಮ್ಮನ ಹತ್ರ ಅಥವಾ ನಿಮ್ಮ ಮನೆಯವರ ಹತ್ರ ಕೇಳಿ ಆಯಿತಾ, ಇದರಲ್ಲಿ ಚಕ್ಕೆ ಯಾವುದು ಅಂದರೆ ದಾಲ್ಚಿನ್ನಿ ಯಾವುದು ಅಂತ ಹೇಳ್ಕೊಂಡು ಹೇಳಿ, ಅವರು ತೆಗೆದು ಕೊಡ್ತಾರೆ. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ಪೌಡ್ರ್ ಮಾಡಬೇಕು ಆಯಿತಾ. ಹೀಗೆ ಮಾಡಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬರೆದಿದ್ದೀರ ನೋಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ ಹೆಸರು ರೆಡ್ ಹಾರ್ಟ್ ಒಳಗಡೆ, ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ, ಈ ಪೌಡರನ್ನು ಅದಕ್ಕೆ ಹಾಕಿ ಆಯಿತಾ. ಹಾಕಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಫೋಲ್ಡ್ ಮಾಡಿ ಅದನ್ನು ನೀವು ಮನಸ್ಸಿನಲ್ಲಿ, ನಾನು ಹೇಳಿದೆ ನೋಡಿ, ಅದಾಗ ಯಾವ ರೀತಿಯಲ್ಲಿ ಫೀಲ್ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಫೀಲ್ ಮಾಡಿಕೊಂಡು, ಯಾರಿಗೂ ಸಿಗದೇ ಇರುವ ರೀತಿಯಲ್ಲಿ ಎಲ್ಲಾದರೂ ಅಡಗಿಸಿಡಿ.
ಅದು ನಿಮಗೆ ಉಂಟು, ನಿಮಗೆ ಕೂಡ ಸಿಗೋದು ಬೇಡ ಆಯ್ತಾ. ಆ ರೀತಿಯಲ್ಲಿ ಅಡಗಿಸಿ ಇಡಿ. ನಿಮ್ಗೆ ಎಲ್ಲಿ ಬೇಕಾದ್ರೂ, ಹೊರಗಡೆ ಬೇಕಾದ್ರೆ ಇಡ್ಬೋದು, ಮನೆ ಒಳಗಡೆ ಬೇಕಾದ್ರೆ ಇಡ್ಬೋದು, ಎಲ್ಲಿ ಬೇಕಾದ್ರೆ ಇಡ್ಬೋದು. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಣಿಸಿದ ಪಾರ್ಟ್ನರ್ ನಿಮ್ಮ ಜೊತೆಗೆ ಉಂಟಲ್ಲ, ನೀವು ಯಾವ ರೀತಿಯಲ್ಲಿ ಫೀಲ್ ಮಾಡಿದಿರಿ ನೋಡಿ, ಅವರಿಗೆ ನಿಮ್ಮನ್ನು ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಅವರು ಸದಾ ನಿಮ್ಮನ್ನು ನೆನಪು ಮಾಡ್ತಾ ಇರ್ತಾರೆ, ಅಥವಾ ಅವರು ನಿಮ್ಮ ಜೊತೆಯೇ ಇರಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡಿರ್ತದೆ ನೋಡಿ. ಅದೇ ರೀತಿಯಲ್ಲಿ ಆಗುವ ಹಾಗೆ ಮಾಡುತ್ತೆ. ಆದ್ರಿಂದ ಉಂಟಲ್ಲ, ಇಷ್ಟು ದಿವಸ ಉಂಟಲ್ಲ ಗಲಾಟೆ ಮಾಡಿದ್ದು, ಕಿರಿಕಿರಿ ಮಾಡಿದ್ದು ಎಲ್ಲ ಇದ್ರೆ ಉಂಟಲ್ಲ, ಈ ವರ್ಷ ಆದರೂ 2026ರಿಂದ ಆದರೂ ನೀವು ಚೆನ್ನಾಗಿರಿ ಅಂತ ಹೇಳ್ಕೊಂಡು ನಾನು ಕೂಡ ಎಣಿಸ್ಕೊಳ್ತೇನೆ. ಇವಾಗ 4ನೇದು ಆಯ್ತಾ, 4ನೇದು ಇವತ್ತು ಗುರುವಾರ, ಹೌದು ಆಯ್ತಾ. ಯಾವುದೇ ಗುರುವಾರ ಬೇಕಾದ್ರೂ ನೀವು ಮಾಡ್ಬೋದು, ಬರೀ ನಿಮಗೆ ರಾಯರಿಗೆ ಮಾತ್ರ ಅಲ್ಲ. ಈ ಕೆಲಸ ಮಾಡಲಿಕ್ಕೆ ಗುರುವಾರ ತುಂಬ ಒಳ್ಳೆಯದು. ನಾವು ಎಣಿಸ್ಕೊಳ್ತೇವೆ ಏನಂತ ಹೇಳಿದ್ರೆ, ಗುರುವಾರ ಅಂತ ಹೇಳಿದ್ರೆ ರಾಯರ ದಿನ, ರಾಯರಿಗೆ ಮಾತ್ರ ಆರಾಧನೆ ಮಾಡಬೇಕು ಅಥವಾ ಗುರುಗಳಿಗೆ ಆರಾಧನೆ ಮಾಡಬೇಕು ಅಂತ. ಏಂಜಲ್ ಕೂಡ ನಮ್ಮ ಗುರುಗಳು ಇದ್ದ ಹಾಗೆ ಇದೆ. ನಾವು ಎಂತ ಎಣಿಸಿದ್ರು ಕೂಡ ಸಿಗುವ ಹಾಗೆ ಮಾಡ್ತಾರಲ್ವ ಅವರು. ಆದ್ರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಎಡಗೈಯಲ್ಲಿ ಆಯ್ತಾ, ಎಡಗೈಯಲ್ಲಿ ಈ ಜಾಗದಲ್ಲಿ ಏನು ಬರೀ, ಇದನ್ನು ಕೂಡ ಹಾಗೆ ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು. ಅದೇ ಟೈಮ್ ಇದೇ ಟೈಮ್ ಅಂತ ಹೇಳ್ಕೊಂಡಿಲ್ಲ. ನಿಮಗೆ ಮನಸ್ಸಿನಲ್ಲಿ ಈಗ ಬರಿಬೇಕು ಅಂತ ಹೇಳಿಸ್ಕೊಂಡಿದ್ರೆ ಈಗ ಬರೆದ್ರು ಕೂಡ ನಡೀತದೆ ಆಯ್ತಾ. ಏನು ಬರೀರಿ ಅಂತ ಹೇಳಿದ್ರೆ, ಎಡಗೈಯ ಈ ಜಾಗ ಉಂಟಲ್ಲ, ಈ ಜಾಗದಲ್ಲಿ ನೀವು ರೆಡ್ ಇಂಕಲ್ಲಿ ಬೇಕಾದ್ರೆ ಬರೀರಿ ಅಥವಾ ಬ್ಲೂ ಇಂಕಲ್ಲಿ ಬೇಕಾದ್ರೆ ಬರೀರಿ. ಏನಂತ ಹೇಳಿದ್ರೆ, ಫಸ್ಟು ಒಂದು ನೋಡಿ, 1 ಅಂತ ಹೇಳ್ಕೊಂಡು ಹಾಕಿ, ಅಂದರೆ 1 ಅಂತ. ಅದ್ರ ಕೆಳಗಡೆ ಯಾವುದು ಹಾಕಬೇಕು ಅಂತ ಹೇಳಿದರೆ 5 ನೋಡಿ ಈ ಥರ 5 ಹಾಕಿ, ಆಮೇಲೆ ಅದ್ರ ಕೆಳಗಡೆ ಪುನಃ 1 ಮತ್ತೆ 1 ಬರೀರಿ ಆಯಿತಾ. ನಾನು ಅಂದರೆ ಮೊಬೈಲ್ ನೋಡ್ಕೊಂಡು ಹಾಕಿದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಕರೆಕ್ಟಾಗಿ 1 ಹಾಕಿ ನೋಡಿ. ಫಸ್ಟು 111 ಆಯಿತಾ, 111, ಆಮೇಲೆ 555, ಆಮೇಲೆ 11. ಇದನ್ನು ನೀವು ಬರೆಯುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ವಿಷನ್ನು ನೀವು ಏಂಜಲ್ ಹತ್ರ ಹೇಳ್ಕೊಳ್ಬೇಕು ಆಯಿತಾ. ನಿಮಗೆ ಏನು ಆಗಬೇಕು ನೋಡಿ, ಅದನ್ನು ಪ್ರತಿಯೊಂದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಆಯಿತಾ. ಹೋದ ವರ್ಷ ನಾನು ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ ಆಯಿತಾ. ನಮ್ಮ ಮನಸ್ಸಿನಲ್ಲಿ ತುಂಬ ದುಃಖ ಇತ್ತು. ಈ ವರ್ಷ ನಮಗೆ ಯಾವುದು ಕೂಡ ದುಃಖ ಇರಬಾರ್ದು ಆಯಿತಾ. ನಾನು ಎಷ್ಟು ಕಷ್ಟಪಡ್ತೇನೆ ನೋಡಿ, ಅದಕ್ಕೆ ತಕ್ಕಂತೆ ನನಗೆ ದೇವರು ಸಂಪಾದನೆ ಕೊಡಬೇಕು ಆಯಿತಾ. ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ರೆ ಈ ವರ್ಷ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಆಯಿತಾ. 4 ಜನರು ನನಗೆ, ನಮ್ಮ ರಿಲೇಟಿವ್ಸ್ ಆಗಲಿ ಬೇರೆ ಯಾರೇ ಆಗಲಿ, ನಮಗೆ ಮರ್ಯಾದೆ ಸಿಗುವ ಹಾಗೆ ಮಾಡಬೇಕು. ಅವರ ಮುಂದೆ ನಾವು ಮುಂದೆ ಬರುವ ಹಾಗೆ ಮಾಡಬೇಕು ಆಯಿತಾ. ನೀವು ಎಂತೆಲ್ಲ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಉಂಟಲ್ಲ, ಅದನ್ನೆಲ್ಲ ಹೇಳ್ಕೊಂಡು ಈ ನಂಬರನ್ನು ಎಡಗೈಯಲ್ಲಿ ಬರೆಯಿರಿ. ಆಮೇಲೆ ಅಳಿಸ್ಲಿಕ್ಕೆ ಹೋಗ್ಬಿಡಿ ಆಯಿತಾ. ಎಡಕೈಯಲ್ಲಿ ಈ ರೀತಿ ಬರೆದಿಟ್ಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಅದು ಕಾಣಿಸಿದ್ರು ಕೂಡ ಪರವಾಗಿಲ್ಲ ಆಯಿತಾ. ಕಾಣಿಸಲಿ, ಯಾರು ಕೂಡ ಅಷ್ಟು ಅಬ್ಸರ್ವ್ ಮಾಡಲಿಕ್ಕೆ ಹೋಗುದಿಲ್ಲ ನಿಮ್ಮ ಕೈಯನ್ನು ಆಯಿತಾ. ಕಾಣಿಸಿದ್ರು ಕೂಡ ಪರವಾಗಿಲ್ಲ, ಸುಮ್ಮನೆ ಬರ್ದಿದ್ದೇನೆ ಅಂತ ಹೇಳ್ಕೊಂಡು ಬರೀರಿ. ಇದ್ರ ಬಗ್ಗೆ ಅಂದರೆ ಏಂಜಲ್ ನಂಬರ್ ಅಂತ ಹೇಳ್ಕೊಂಡು ಗೊತ್ತಿರುವವರಿಗೆ ಅದ್ರ ಬಗ್ಗೆ ನೋಡುವಾಗ ಎಂತ ಗೊತ್ತಾಗ್ತದೆ ಅವರಿಗೆ, ಏನಂತ ಹೇಳಿದ್ರೆ ಏನೋ ವಿಶ್ ಮಾಡಿಕೊಂಡು ಬೇಡ್ಕೊಂಡಿದ್ದಾರೆ ಅಂತ. ಗೊತ್ತಿಲ್ಲದವರು ಬಿಡಿ, ಅವ್ರದ್ದು ತಲೆಯಿಂದ ತೆಗೆದು ಹಾಕಿ ಆಯಿತಾ. ಎಂತ ಬೇಕಾದರೂ ಹೇಳ್ಕೊಳ್ಳಿ, ಬರ್ದಿದ್ದಾನೆ ಹಾಗೆ ಹೀಗೆ ಅಂತ ಎಣಿಸ್ಕೊಂಡ್ರು ಕೂಡ ಪರವಾಗಿಲ್ಲ. ನಿಮಗೆ ಏನು, ನಿಮ್ಮ ಕೆಲಸ ಆಗಬೇಕು ಅಷ್ಟೇ ಅಲ್ವಾ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಲ್ವಾ. 4 ಜನ ಎಂತ ಮಾತಾಡ್ತಾರೆ ಅಂತ ಹೇಳ್ಕೊಂಡು ನಾವು ಆಲೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು. ನಮ್ಮ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡಬೇಕು. ನಮಗೆ ಒಂದೇ ಆಯಿತಾ ಗುರಿ, ಏನಂತ ಹೇಳಿದ್ರೆ ಈ ವರ್ಷ ನಮಗೆ ಮುಂದೆ ಬರಲೇಬೇಕು ಆಯಿತಾ. ಯಾರು ಎಂತ ಬೇಕಾದರೂ ಬೊಗಳ್ಳಿ ಅಥವಾ ಮಾತಾಡ್ಕೊಳ್ಳಿ, ನಮಗೆ ಅದು ಅಗತ್ಯ ಇಲ್ಲ. ನಮ್ಮ ಜೀವನ ಮಾತ್ರ ನಮಗೆ ಮುಖ್ಯ. ಯಾಕಂತ ಹೇಳಿದರೆ, ನಾವು ಕಷ್ಟಪಡುವಾಗ ನಾವು ಮಾತ್ರ ಇರ್ತೇವೆ ಬಿಟ್ಟರೆ ನಮ್ಮ ಜೊತೆಗೆ ಬೇರೆ ಯಾರೂ ಬರೋದಿಲ್ಲ. ಮಾತಾಡಲಿಕ್ಕೆ 1000 ಜನ ಬರ್ತಾರೆ ಆಯಿತಾ. ಏನಾದರೂ ಹೊಂಡಕ್ಕೆ ಬಿದ್ದರೆ ಉಂಟಲ್ಲ, ಮಾತಾಡಲಿಕ್ಕೆ ತುಂಬ ಜನ ಬರ್ತಾರೆ. ಅದೇ ಕಷ್ಟದಲ್ಲಿ ಸಪೋರ್ಟ್ ಮಾಡು ಅಂತ ಹೇಳಿದ್ರೆ ಯಾರು ಕೂಡ ಬರೋದಿಲ್ಲ. ಆದ್ದರಿಂದ ನಾನು ಹೇಳ್ತಿರೋದು, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾರಾದರೂ ನೋಡ್ತಾರೆ, ಮರ್ಯಾದೆ ಹೋಗುತ್ತೆ, ಅದೆಲ್ಲ ಎಂತ ಸಹ ಇಲ್ಲ, ಏನು ಕೂಡ ಆಗೋದಿಲ್ಲ. ಆ ಥರ ಬರೆದ್ರೆ ಉಂಟಲ್ಲ, ಪ್ರತಿದಿನ ನೀವು ಸ್ನಾನ ಮಾಡ್ತೀರಿ ನೋಡಿ, ಸ್ನಾನ ಮಾಡಿ ಆದ ನಂತರ ಬಂದು ಬರೆಯಿರಿ ಆಯಿತಾ. ಬರೆದಿಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಈ ಸಲ ಎಂತೆಲ್ಲ ನೀವು ಅದು ಬರೆಯುವಾಗ ಆಲೋಚನೆ ಮಾಡಿದ್ರೆ ನೋಡಿ, ಅದೆಲ್ಲದೂ ಕೂಡ ನಿಮಗೆ ಜೀವನದಲ್ಲಿ ನಡೆಯುತ್ತೆ. ಇವಾಗ 5ನೇದು ಏನಂತ ಹೇಳಿದರೆ, ನೀವು ತುಂಬ ಜನರ ಕೈಯಲ್ಲಿ ನೋಡಿರ್ಬೋದು, ಈ ಥರದ್ದೆಲ್ಲ ಕ್ರಿಸ್ಟಲ್ ಎಲ್ಲ ಹಾಕ್ಕೊಂಡಿರ್ತಾರೆ ಆಯಿತಾ. ನೀವು ಅಂದರೆ ಕಡಿಮೆ ರೇಟ್ ಇದು ತೊಗೊಂಡ್ರೆ ಅದರಲ್ಲಿ ಪ್ರಯೋಜನಕ್ಕೆ ಇಲ್ಲ ಆಯಿತಾ. ನೀವು ಸ್ವಲ್ಪ ಕಾಸ್ಟ್ಲಿ ಅಂದರೆ ಒರಿಜಿನಲ್ ಕ್ರಿಸ್ಟಲ್ ಎಲ್ಲ ಇರ್ತದೆ ನೋಡಿ, ಅಂಥದ್ದು ತೊಗೊಂಡ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, 800-900 ರೂಪಾಯಿ ಇರ್ತದೆ ಒಂದೊಂದು ಕ್ರಿಸ್ಟಲ್ ಸ್ಟೋನ್ಸ್ಗೆ ಆಯಿತಾ. ಆ ಥರದ್ದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಎಲ್ಲರಿಗೂ ಕೂಡ ತೊಗೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ, ತೊಗೊಳ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಏನು ಬೇಕಾದರೆ ಇರಲಿ ಆಯಿತಾ. ನಿಮ್ಮ ಹತ್ರ ಎಷ್ಟು ರೂಪಾಯಿದು ಬೇಕಾದರೆ ಕ್ರಿಸ್ಟಲ್ ಈ ಥರದ್ದು ಇರಲಿ. ತುಂಬ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದನ್ನು ಹಾಕ್ಕೊಳ್ತಾರೆ ಆಯಿತಾ. ಏನು ಮಾಡಿ ಅಂತ ಹೇಳಿದರೆ, ಇವತ್ತು ತುಂಬ ಆಯಿತಾ, ನಾವಿವಾಗ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆದರೆ ಏನು ಮಾಡ್ತೇವೆ ಅಂತ ಹೇಳಿದರೆ,
ಮೊಬೈಲ್ ಚಾರ್ಜಿಗೆ ಇಡೋದಿಲ್ವಾ, ಚಾರ್ಜಿಗೆ ಇಟ್ಟಾದ ನಂತರ ಅದು 100% ಆದ ನಂತರ ತೆಗಿತೇವಲ್ಲ, ಅದೇ ರೀತಿ ನಿಮಗೆ ಇದನ್ನೂ ಕೂಡ ಚಾರ್ಜ್ ಮಾಡಬೇಕು. ಇಲ್ಲದಿದ್ರೆ ನೀವು ಅದು ಬರೀ ಸ್ಟೈಲಿಗೋಸ್ಕರ ಹಾಕ್ಕೊಳ್ತೀರಾ ಬಿಟ್ಟರೆ ಅದರಲ್ಲಿ ಎಂಥ ಕೂಡ ಶಕ್ತಿ ಇರುವುದಿಲ್ಲ. ನೀವು ಎಣಿಸ್ಕೊಳ್ತೀರ ಏನಂತ ಹೇಳಿದ್ರು, ಇದನ್ನು ಹಾಕಿದ ಕೂಡಲೇ ನಮಗೆ ಯಾರ್ದು ಕೆಟ್ಟ ದೃಷ್ಟಿ ಬಿಡುವುದಿಲ್ಲ, ನಮಗೆ ಒಳ್ಳೇದಾಗ್ತದೆ, ನಮ್ಮ ಜೀವನ ಚೇಂಜಸ್ ಆಗ್ತದೆ ಅಂತ ಹೇಳ್ಕೊಂಡು ನೀವು ಎಣಿಸಿರ್ತೀರ. ಹಾಗೆಲ್ಲ ಎಂತ ಸಹ ಇಲ್ಲ, ಇದಕ್ಕೂ ಕೂಡ ಚಾರ್ಜ್ ಮಾಡಬೇಕು. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಈ ಥರದ್ದು ಕ್ರಿಸ್ಟಲ್ ಸ್ಟೋನ್ಸ್ ಎಷ್ಟು ಬೇಕಾದರೆ ಇರಲಿ, ತುಂಬ ಬೇಕಾದರೆ ಇರಲಿ, ಏನು ಮಾಡಿ ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ಉಂಟಲ್ಲ ಒಂದು ಪ್ಲೇಟ್ಗೆ ಹಾಕಿ ಆಯಿತಾ. ಈ ಥರದ್ದು ಸ್ಟೋನ್ಸ್ಗಳನ್ನು ಕ್ರಿಸ್ಟಲ್ಗಳನ್ನು ಪ್ಲೇಟ್ಗೆ ಹಾಕಿ ಆಮೇಲೆ ಇವತ್ತು ರಾತ್ರಿ ತಗೊಂಡು ಹೋಗಿ ನೀವು ಟೆರೆಸ್ ಮೇಲೆ ಬೇಕಾದರೆ ಇಡಬಹುದು ಅಥವಾ ಬೇರೆ ಎಲ್ಲಿ ಬೇಕಾದರೆ ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಆ ಚಂದ್ರನ ಕಿರಣದಿಂದ ಉಂಟಲ್ಲ ಇದು ಚಾರ್ಜ್ ಆಗುತ್ತೆ. ನಮ್ಮದು ಮೊಬೈಲ್ ನೋಡಿ ಹೇಗೆ ಚಾರ್ಜ್ ಆಗ್ತದೆ ನೋಡಿ, ವೈರ್ ಹಾಕಿದರೆ ಅದೇ ರೀತಿ ಚಂದ್ರ ಉಂಟಲ್ಲ ಇದನ್ನು ಚಾರ್ಜ್ ಮಾಡ್ತಾನೆ. ಇವತ್ತು ನೀವು ಮಾಡಿ ನೋಡಿ, ನಿಮಗೆ 100% ಒಳ್ಳೆ ಆಗ್ತದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ಹುಣ್ಣಿಮೆಯ ದಿವಸ ಆಯಿತಾ, ನಿಮ್ಮ ಹತ್ರ ಈ ಥರದ್ದು ಸ್ಟೋನ್ಸ್ ಎಲ್ಲ ಇದ್ರೆ ಉಂಟಲ್ಲ, ಕ್ರಿಸ್ಟಲ್ ಸ್ಟೋನ್ಸ್ ಎಲ್ಲ ಇದ್ರೆ ಉಂಟಲ್ಲ, ಪ್ರತಿ ಹುಣ್ಣಿಮೆಯ ದಿವಸ ಕೂಡ ಅದನ್ನು ಚಾರ್ಜ್ಗೆ ಇಡಿ. ಪ್ರತಿ ತಿಂಗಳಿಗೆ ಒಂದು ಸಲ ಚಾರ್ಜ್ ಮಾಡಿದರೆ ಸಾಕಾಗ್ತದೆ. ಆ ತಿಂಗಳು ಪೂರ್ತಿ ನಿಮಗೆ ಚಾರ್ಜ್ ಆಗಿರುತ್ತೆ ಆಯಿತಾ. ನಿಮ್ಮ ದೇಹದಲ್ಲಿ ಏನು ಕೂಡ ಕೆಟ್ಟದಾಗದಿರುವ ಹಾಗೆ ಇದು ನೋಡ್ಕೊಳ್ತದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇವತ್ತು ಕೂಡ ಮಾಡಿ, ಮತ್ತು ಪ್ರತಿ ಹುಣ್ಣಿಮೆಯ ದಿವಸ ಕೂಡ ಇದನ್ನು ತಂದು ಮೇಲೆ ಇಟ್ಟು ಹೋಗಿ. ಅಂದರೆ ಚಂದ್ರನ ಕಿರಣ ಸರಿಯಾಗಿ ಇದಕ್ಕೆ ಬೀಳಬೇಕು ಆಯಿತಾ, ಆ ರೀತಿಯಲ್ಲಿ ಇಡಿ. ನಿಮಗೆ ಯಾರಾದರೂ ಕತ್ಕೊಂಡು ಹೋಗ್ತಾರೆ, ಆಮೇಲೆ ನಾನು ಮೇಲೆ ಇಟ್ಟು ಬಂದೆ, ಮಾರನೇ ದಿವಸ ಬೆಳಿಗ್ಗೆ ನೋಡುವಾಗ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ತದೆ ಅಂತ ಹೇಳಿದರೆ, ನಿಮ್ಮ ಕಿಟಕಿಯ ಮೇಲೆ ಬೇಕಾದರೆ ಇಡ್ಬೋದು, ನಿಮ್ಮ ಮನೆಯದು ವಿಂಡೋ ಉಂಟಲ್ಲ ಅಲ್ಲಿ ಬೇಕಾದರೆ ಇಡ್ಬೋದು. ಒಟ್ಟಾರೆ ಉಂಟಲ್ಲ ಇದಕ್ಕೆ ಉಂಟಲ್ಲ ಇದು ಬಿಂಬ ಅಂದರೆ ಚಂದ್ರಂದು ಉಂಟಲ್ಲ, ಬೆಳಕು ಬಿದ್ದರೆ ಸಾಕಾಗ್ತದೆ ಚಂದ್ರಂದು ಆಯಿತಾ. ನೀವು ಮೇಲೆ ಹಿಡ್ಕೊಂಡು ಹೋಗಿ ಇಡಬೇಕು ಅಂತ ಹೇಳ್ಕೊಂಡಿಲ್ಲ. ಅಂದರೆ ಕೆಲವರದೆಲ್ಲ ಕದಿಯುವವರೆಲ್ಲ ಇರ್ತಾರಲ್ಲ, ಅದರಿಂದ ನಾನು ಹೇಳ್ತಿರೋದು. ಒಟ್ಟು ಇದು ಚಂದ್ರಂದು ಬೆಳಕು ಬೀಳುವ ಜಾಗದಲ್ಲಿ ಇಟ್ಟರೆ ಸಾಕಾಗುತ್ತೆ. ನೋಡಿ ತುಂಬಾ ಜನ ಉಂಟಲ್ಲ ಸ್ಟೈಲ್ಗೋಸ್ಕರ ಹಾಕೊಂಡಿರ್ತಾರೆ, ಅದರದ್ದು ಎಂತ ಕೆಲಸ ಮಾಡ್ತದೆ ಅಂತ ಹೇಳ್ಕೊಂಡೇ ಗೊತ್ತಿರೋದಿಲ್ಲ. ಸುಮ್ಮನೆ ಎಲ್ಲರೂ ಹಾಕೊಳ್ತಾರಲ್ಲ ಅಂತ ಹೇಳ್ಕೊಂಡು ನಾವು ಒಂದು ಹಾಕೊಳ್ಳೋದು ಆಯ್ತಾ. ಅದು ಕೂಡ ನಮಗೆ ಒಳ್ಳೇದಾಗಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಬೇಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ 2025 ಕೆಟ್ಟದಾಗಿ ಹೋಯಿತು. ಈ ಸಲ 2026 ನಮಗೆ ಒಳ್ಳೇದಾಗಬೇಕು, ನಾನು ಎಣಿಸಿದ್ದೆಲ್ಲ ತಗೊಳ್ಬೇಕು, ಎಣಿಸಿದ್ದೆಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ, ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.